ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯದ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ 2025ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಮೇನ್, ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 8 ಪ್ರಶ್ನೆಗಳಿರ್ತದೆ. ಫಸ್ಟ್ ಕ್ವಶನ್, 2 ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಯನ್ನ ಅಥವಾ ಸರಳ ರೇಖೆಗಳನ್ನ ಎಳೆಯಬಹುದು ಅಂತ ಕೇಳಿದರೆ ಅಪರಿಮಿತ 3, 2, 1. ಸೊ ಇಲ್ಲಿ ಒಂದೇ, ಯಾಕೆಂತ ಹೇಳಿದ್ರೆ ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ ಅಂತ ಅನ್ಕೊಂಡ್ರೆ ಈ 2 ಬಿಂದುಗಳ ಮೂಲಕ ಹಾದು ಹೋಗುವಂಥದ್ದು ಎಷ್ಟು ಸರಳ ರೇಖೆ? ಒಂದೇ ಒಂದು ಸರಳ ರೇಖೆ. ಹಾಗಾಗಿ ಆಪ್ಷನ್ ಡಿ 1 ಸರಿಯಾದ ಉತ್ತರ. ನೆಕ್ಸ್ಟ್ 2ನೇ ಪ್ರಶ್ನೆ, 5x3 - 4x² + 3x - 1 ಈ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮಹತ್ತಮ ಡಿಗ್ರಿ ಆಲ್ವೇಸ್ ಯಾವುದು x ಘಾತ ಹೈಯೆಸ್ಟ್ ಇರ್ತದೆ ನೋಡಿ ಮಕ್ಕಳ, ಅದು ಅದರ ಮಹತ್ತಮ ಘಾತ ಆಗಿರ್ತದೆ. ಸೊ ಇಲ್ಲಿ x3 ಇದೆ, ಹಾಗಾಗಿ ಆಪ್ಷನ್ ಸಿ 3 ಸರಿಯಾದ ಉತ್ತರ. ನೆಕ್ಸ್ಟ್ ತ್ರಿಭುಜ ABC ಯಲ್ಲಿ AB = AC, B = 50 ಡಿಗ್ರಿ ಆದರೆ ಏನ ಬೆಲೆ ಏನು? ಸೊ ಈ 2 AB ಮತ್ತೆ BC ಬಾಹುಗಳು ಸಮ ಅಂದ್ರೆ ಇದು ಸಮದ್ವಿಬಾಹು ತ್ರಿಭುಜ ಆಗ್ತದೆ. 2 ಬಾಹುಗಳು ಸಮನಾಗಿರುತ್ತೆ. ಸೊ ಸಮದ್ವಿಬಾಹು ತ್ರಿಭುಜದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಈ 2 ಕೋನಗಳು ಬಾಹುಗಳು ಸಮನಾಗಿದ್ರೆ ಅವುಗಳ ಅಭಿಮುಖ ಕೋನಗಳು ಏನಾಗಿರ್ತವೆ ಮಕ್ಕಳ? ಸಮನಾಗಿರ್ತದೆ. ಹಾಗಾಗಿ ಕೋನ B 50 ಡಿಗ್ರಿ ಆದ್ರೆ ಕೋನ C ಸಹ ಏನಾಗಿರ್ತದೆ ಮಕ್ಕಳ? 50 ಡಿಗ್ರಿ. ಸೊ ಈಗ ನಮ್ಗೆ 2 ಕೋನ ಗೊತ್ತಾಯ್ತು ಅಂದ್ರೆ ಎ ಕೋನ ಕಂಡುಹಿಡಿಯೋದು ಬಹಳ ಈಸಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಹಾಗಾಗಿ 180 - 100 ಮಾಡಿದ್ರೆ 80 ಡಿಗ್ರಿ ಬರ್ತದೆ. ಹಾಗಾಗಿ ಕೋನ ಎ ಬೆಲೆ ಏನಾಗುತ್ತೆ ಮಕ್ಕಳ? 80 ಡಿಗ್ರಿ ಆಗ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ ಡಿ ಮತ್ತೆ ಇಗಳು ಕ್ರಮವಾಗಿ AB ಮತ್ತು AC ಗಳ ಮಧ್ಯಬಿಂದು. BC 12 ಸೆಂಟಿಮೀಟರ್ ಆದ್ರೆ ಡಿ ಯ ಅಳತೆ ಎಷ್ಟು? ಸೊ ಇದರ ಅರ್ಧ ಭಾಗ. ಸೊ ಆಬ್ವಿಯಸ್ಲಿ ಡೈರೆಕ್ಟ್ ಆಗಿ ಬರೀರಿ ಮಕ್ಕಳ. ಸೊ ಇದೆಷ್ಟು ಇರ್ತದೆ? 6 ಸೆಂಟಿಮೀಟರ್ ಅಷ್ಟು ಇರ್ತದೆ. ಹಾಗಾಗಿ ಆಪ್ಷನ್ ಎ ನಲ್ಲಿರುವಂತಹ 6 ಸೆಂಟಿಮೀಟರ್ ಸರಿಯಾದ ಉತ್ತರ. 5ನೇ ಪ್ರಶ್ನೆ, -1, 0 ಬಿಂದುವು ಯಾವ ಚತುರ್ಥಕ ಅಥವಾ ಯಾವ ಅಕ್ಷದ ಮೇಲೆ ಇದೆ ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ನಮಗೆ ಮೂಲ ಬಿಂದು, ರೈಟ್, 0, 0. ಸೊ ನಮಗೆ ಮೊದಲನೇ ಚತುರ್ಥಾಂಕ ಪ್ಲಸ್, ಎರಡನೇದು ಮೈನಸ್ ಪ್ಲಸ್ ಆಗಿರ್ತದೆ, ಹೌದಲ್ವಪ್ಪ? ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದೇನು? -1 - 0. ಸೊ ಹಾಗಾಗಿ ನಮಗೆ ಅದೆಲ್ಲಿ ಬರುತ್ತೆ? ಸೊ ಇಲ್ಲಿ ಬರ್ತದೆ. ಸೊ ಎಕ್ಸ್ ಅಕ್ಷದ ಮೇಲೆನೆ ಬರುವಂಥದ್ದು. ಹಾಗಾಗಿ ಎಕ್ಸ್ ಅಕ್ಷ ಸರಿಯಾದ ಉತ್ತರ. ನೆಕ್ಸ್ಟ್ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಆಬ್ವಿಯಸ್ಲಿ. ಸೊ ಇದು 0, 0, ಆಪ್ಷನ್ ಬಿ ರೈಟ್ ಆನ್ಸರ್. 7ನೇ ಪ್ರಶ್ನೆ, y = 3x + 5 ಸಮೀಕರಣದ ಪರಿಹಾರಗಳು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಅಪರಿಮಿತ ಪರಿಹಾರಗಳು ಬರ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, a² - b² ನ ಅಪವರ್ತನಗಳು. ಇಲ್ಲಿ ನಿತ್ಯ ಸಮೀಕರಣ ಕೇಳಿದರೆ ಸೊ a + b × a - b ಆಗ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಸೆಕೆಂಡ್ ಮೇನ್ ಅಲ್ಲಿ ಬಿಡಿಸಿರಿ ಅಂತ ಇದೆ. ಇಲ್ಲಿ 8 ಪ್ರಶ್ನೆಗಳು. 9ನೇ ಪ್ರಶ್ನೆ, ಸಂಕ್ಷೇಪಿಸಿರಿ. √5 + √2 × √5 - √2. ಸೊ ಹಾಗಾಗಿ ಇದೇನಾಗ್ತದೆ ಮಕ್ಕಳ? a + b × a - b ಹೋಲ್ ಸ್ಕ್ವೇರ್. ಸೊ ಹಾಗಾಗಿ ಇದು √5² - √2 ಹೋಲ್ ಸ್ಕ್ವೇರ್. ಸೊ ಹಾಗಾಗಿ ಏನಾಗ್ತದೆ? ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಉಳಿಯೋದು 5 - 2. ಸೊ 5 - 2 ಎಷ್ಟಾಗ್ತದೆ? ಆನ್ಸರ್ 3 ಆಗ್ತದೆ. ನೆಕ್ಸ್ಟ್ ಚಿತ್ರದಲ್ಲಿ XY ಒಂದು ಸರಳ ರೇಖೆ ಅಂತ ಹೇಳಿ, ರೇಖಾಖಂಡ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಒಂದು ಸರಳ ರೇಖೆ. ಸೊ OP ಪರ್ಪೆಂಡಿಕ್ಯುಲರ್ ಟು OX. OP XY ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಕೋನ POQ. ಸೊ ಕೋನ POQ ಎಷ್ಟಿದೆ ಅಂತ ಮಕ್ಕಳ? ಕೋನ POQ A ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ A. ಇದು 2A ಆಗ್ತದೆ. ಹಾಗಾದ್ರೆ A ಬೆಲೆ ಕಂಡುಹಿಡಿಯಿರಿ. ಸೊ ಇದು ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಏನು ಮಕ್ಕಳ? 90 ಡಿಗ್ರಿ. ಹಾಗಾಗಿ 3A = 90 ಡಿಗ್ರಿ ಆಗ್ತದೆ, ರೈಟ್. 3A = 90 ಡಿಗ್ರಿ. ಸೊ ಅಲ್ಲಿಗೆ ನಮಗೆ A ಬೆಲೆ ಎಷ್ಟು ಬರ್ತದೆ ಮಕ್ಕಳ? ಎಸ್, A ಬೆಲೆ ವಿಲ್ ಗೆಟ್ 30 ಡಿಗ್ರಿ. ಸೊ A ಬೆಲೆ 30 ಡಿಗ್ರಿ ಆದರೆ ಇನ್ನೊಂದು 2A 60 ಆಗ್ತದೆ. ಸೊ ಇದು 30 ಡಿಗ್ರಿ ಮಕ್ಕಳ. ಸೊ ಇದು 30 ಡಿಗ್ರಿ, ಇದು 60 ಡಿಗ್ರಿ ಬರ್ತದೆ. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ 5 ಸೆಂಟಿಮೀಟರ್, 12 ಸೆಂಟಿಮೀಟರ್ ಮತ್ತೆ 13 ಸೆಂಟಿಮೀಟರ್ ಬಾಹುಗಳಿರುವ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದು 13 ಆಗ್ತದೆ. ಸೊ
ಸೊ ಇದು 5 ಅಂತಲಾದರೂ ತಗೊಳ್ಳಿ, 12 ಅಂತಲಾದರೂ ತಗೊಳ್ಳಿ, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಯಾಕೆಂದರೆ ವಿಕರ್ಣ ಜಾಸ್ತಿ ಇರ್ತದೆ. ಹಾಗಾಗಿ ನಮಗೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಸೂತ್ರ ಗೊತ್ತಿದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ರೈಟ್. ಸೊ ಹಾಗಾಗಿ 12 ಇಂಟು 5 ಮಾಡಬೇಕು. ಸೊ 12 ಇಂಟು 5 ಮಾಡಿದ್ರೆ ಎಷ್ಟು ಬರ್ತದೆ? 60 ಬರ್ತದೆ. 2 1s 2 3s, ಸೊ ಹಾಗಾಗಿ ನಮಗೆ 30 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಸೊ ಅರ್ಥ ಆಯ್ತಿದೆಯಾ? ಲೆಕ್ಕವನ್ನು ಬಿಡಿಸ್ಬೇಕು ಮಕ್ಕಳ, ಲೆಕ್ಕವನ್ನು ಬಿಡಿಸಿ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡ್ತದೆ. ನೆಕ್ಸ್ಟ್ 13th ಕ್ವಶನ್, 9x² ಪ್ಲಸ್ 6xy ಪ್ಲಸ್ y² ಅಂತ ಹೇಳಿಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ ಈಸಿಯಾಗಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೋದು. ಸೊ 6xy ಅನ್ನು ನಾವು ಏನು ಮಾಡ್ಬೋದು? 3x ಪ್ಲಸ್ 2x ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ಸೊ ಈಸಿಯಾಗಿ ನಾವು ಅಪವರ್ತಿಸ್ಕೋಬೋದು. ನೆಕ್ಸ್ಟ್ 13ನೇ ಪ್ರಶ್ನೆ, x = 3y ರೇಖಾತ್ಮಕ ಸಮೀಕರಣವನ್ನು ax ಪ್ಲಸ್ by ಪ್ಲಸ್ c = c ರೂಪದಲ್ಲಿ ಬರೆಯಕ್ಕೆ ಹೇಳಿದ್ದಾರೆ. ಸೊ ಏನಿಲ್ಲ ಮಕ್ಕಳ, x - 3y ಪ್ಲಸ್ 0 = 0 ಆಗ್ತದೆ ಅಷ್ಟೇ. ನೆಕ್ಸ್ಟ್ ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತವಿದ್ದು ಎ ಬಿ ಮತ್ತು ಸಿಗಳು ವೃತ್ತದ ಮೇಲಿನ ಬಿಂದುಗಳು. ಸೊ ಕೋನ ACB 60 ಡಿಗ್ರಿ ಆದರೆ ಕೋನ AOB ಎಷ್ಟು? ಸೊ ಆಬ್ವಿಯಸ್ಲಿ ಕೋನ AOB ಏನಾಗಿರ್ತದೆ? 120 ಆಗಿರ್ತದೆ ಮಕ್ಕಳ. ಸೊ ಆಫ್ಟರ್ವರ್ಡ್ಸ್ ಐ ವಿಲ್ ಎಕ್ಸ್ಪ್ಲೇನ್. ನೆಕ್ಸ್ಟ್ 15ನೇ ಪ್ರಶ್ನೆ, ಒಂದೇ ಪಾದದ ತ್ರಿಜ್ಯ ಮತ್ತು ಒಂದೇ ಎತ್ತರವನ್ನು ಹೊಂದಿರುವ ನೇರ ವೃತ್ತದ ಸಿಲಿಂಡರ್ ಮತ್ತು ನೇರ ವೃತ್ತಪಾದ ಶಂಕು ಇವುಗಳ ಘನಫಲಗಳ ಅನುಪಾತವೆಷ್ಟು? ಸೊ ಇಲ್ಲಿ ಏನಿಲ್ಲ ಮಕ್ಕಳ, ಸಿಲಿಂಡರಿನ ಅನುಪಾತ πr²h, ಅದೇ ರೀತಿ ಶಂಕುವಿನ ಅನುಪಾತಗಳನ್ನು ತೆಗೆದುಕೊಂಡು ಅನುಪಾತವನ್ನು ಮಾಡಿದರೆ ಅಲ್ಲಿ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಅನುಪಾತವನ್ನು ಬರೀಬೋದು. ನೆಕ್ಸ್ಟ್ ಕೋನ ಬಾಹುಕೋನಗಳ ನಿಯಮವನ್ನು ಕೋಬಾಕೋ ಸರ್ವಸಮ್ಮತಿ ನಿಯಮ ಕೇಳಿದ್ದಾರೆ 1 ಅಂಕಕ್ಕೆ. ಸೊ ನಿಯಮವನ್ನು ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 3rd ಮೇನಲ್ಲಿ ಬಿಡಿಸಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ 2 ಅಂಕದ ಪ್ರತಿ ಪ್ರಶ್ನೆಗಳು. ಸೊ ಈಸಿಯೆಸ್ಟ್ ಕ್ವಶನ್ 0.333 ಇದನ್ನು P/Q ಫಾರ್ಮಲ್ಲಿ ಬರೀಬೇಕು. ನೆಕ್ಸ್ಟ್ ಯೂಕ್ಲಿಡ್ನ ಯಾವುದಾದ್ರೂ 2 ಸ್ವಯಂ ಸಿದ್ಧಗಳನ್ನ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟ್ √2 ಅನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಥವಾ √3.5 ಅನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಲಿಕ್ಕೆ ಕೇಳಿದ್ದಾರೆ. 20ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ PQR ಕೋನ PRQ ಆದರೆ PQS PRT ಎಂದು ಸಾಧಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಅಥವಾ ಚಿತ್ರದಲ್ಲಿ x ಪ್ಲಸ್ y W ಪ್ಲಸ್ z ಆದರೆ AOB ಒಂದು ಸರಳ ರೇಖೆ ಎಂದು ಸಾಧಿಸಿ. ಸೊ 2 ಲೆಕ್ಕಗಳು ಸಹ ಈಸಿ ಇದಾವೆ ಮಕ್ಕಳ. ಸೊ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ನೀವು. ಸೊ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸಂಪೂರ್ಣ ಆನ್ಸರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 21ನೇ ಪ್ರಶ್ನೆ, ಚಿತ್ರದಲ್ಲಿ PQ ಮತ್ತು RS ಪರಸ್ಪರ ಸಮಾಂತರವಾಗಿರುವ ದರ್ಪಣವನ್ನು ಇಡಲಾಗಿದೆ. AB ಪತನ ಕಿರಣವು PQ ದರ್ಪಣವನ್ನು B ಬಿಂದುವಿನಲ್ಲಿ ತಾಗಿ ಪ್ರತಿಫಲಿತ ಕಿರಣವು BC ಆದಿಯಲ್ಲಿ ಚಲಿಸಿ RS ದರ್ಪಣವನ್ನು C ಬಿಂದುವಿನಲ್ಲಿ ತಾಗಿ ಪುನಃ CD ಆದಿಯಲ್ಲಿ ಪ್ರತಿಫಲಿತಗೊಳ್ಳುತ್ತದೆ. ಹಾಗಾದರೆ AB ಪ್ಯಾರಲಲ್ ಟು CD ಎಂದು ಸಾಧಿಸಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ನೆಕ್ಸ್ಟ್ ಚಿತ್ರದಲ್ಲಿ AD ಮತ್ತು BCಗಳು AB ರೇಖಾಖಂಡಕ್ಕೆ ಎಳೆದ ಸಮ ಲಂಬಗಳಾಗಿವೆ. CDಯು ABಯನ್ನು ಅರ್ಧಿಸುತ್ತದೆ ಎಂದು ತೋರಿಸಿರಿ. 23ನೇ ಪ್ರಶ್ನೆ, ವಾಸ್ತವಿಕ ಸಂಖ್ಯೆಗಳ ಮೇಲೆ ಘಾತಾಂಕದ ಬೇಕಾದ 2 ನಿಯಮಗಳನ್ನು ಬರೆಯಿರಿ. ಸೊ ಅದರ 2 ನಿಯಮಗಳನ್ನು ಬರೀಬೋದು. ನೆಕ್ಸ್ಟ್ 24ನೇದು 1/3 ಮತ್ತು 3/5 ನಡುವೆ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಸೊ ನೆಕ್ಸ್ಟ್ 3rd ಮೇನ್. ಸೊ ಈಸಿ ಆಗಿರುವಂಥವೇ ಮಕ್ಕಳ. ಸೊ ಲೆಕ್ಕಗಳನ್ನು ನೀವು ಬಿಡಿಸ್ತಾ ಹೋಗ್ಬೋದು. ಸೊ ಇಲ್ಲಿ ನೀವು ಲಸಹಗಳನ್ನು ತೆಗೆದುಕೊಂಡ್ರೆ 5ಇಂದ ಮಲ್ಟಿಪ್ಲೈ ಮಾಡಿ, ಇದನ್ನು 3ಇಂದ ಮಲ್ಟಿಪ್ಲೈ ಮಾಡಿ, ಆಗ 4ರಿಂದ ಬರುವಂಥ 4 ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೋದು. ನೆಕ್ಸ್ಟ್ 4th ಮೇನಿಗೆ ಬಂದರೆ ನಮಗೆ 3 ಅಂಕದ ಪ್ರಶ್ನೆ, ಅಪವರ್ತಿಸಿರಿ. 2x² ಪ್ಲಸ್ 7x ಪ್ಲಸ್ 3. ಸೊ ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಆ್ಯಡ್ ಮಾಡಿದ್ರೆ 7 ಬರಬೇಕು. ಅಂಥ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 6 1s 6. ಸೊ ಹಾಗಾಗಿ ನಮಗೆ ಇಲ್ಲಿ ಎಷ್ಟು ಬರ್ತದೆ ಅಂದರೆ x ವ್ಯಾಲ್ಯೂ -6, x ವ್ಯಾಲ್ಯೂ -1 ಬರ್ತದೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು x ಪ್ಲಸ್ 1 P ಆಫ್ x x ಘಾತ 3 - 4x² ಪ್ಲಸ್ x ಪ್ಲಸ್ 6 ಬಹುಪದೋಕ್ತಿಯ ಅಪವರ್ತನವಾಗಿದೆಯೇ ಪರೀಕ್ಷಿಸಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ರಮೇಯವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. 27ನೇ ಪ್ರಶ್ನೆ, ಚಿತ್ರದಲ್ಲಿ I ಮತ್ತು M ಸರಳ ರೇಖೆಗಳು A ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಓಕೆನಾ? P ಬಿಂದುವು I ಮತ್ತು M ಸರಳ ರೇಖೆಗಳಿಂದ ಸಮದೂರದಲ್ಲಿದೆ. APಯು I ಮತ್ತು M ಅನ್ನು ಸರಳ ರೇಖೆಗಳ ನಡುವಿನ ಕೋನವನ್ನು ದ್ವಿಭಾಗಿಸುತ್ತದೆ ಎಂದು ತೋರಿಸಿರಿ. ಸೊ ಇಲ್ಲಿ ನಾವು
ಲಂಬಕೋನ ವಿಕರ್ಣ ಬಾಹು. ಸೊ ಈ ಒಂದು ಸರ್ವಸಮ್ಮತೆಯನ್ನು ಉಪಯೋಗಿಸ್ಕೊಂಡು ಮಾಡಬೇಕು. ಅಥವಾ ವೃತ್ತದಲ್ಲಿ ಅಧ್ಯಾಯದಲ್ಲಿ ಬರುವ ಪ್ರಮೇಯದ ಹೇಳಿಕೆಯಲ್ಲಿ ಬೇಕಾದ 3 ಹೇಳಿಕೆಗಳನ್ನು ಬರಿ, ಯಾವುದಾದ್ರೂ 3 ಪ್ರಮೇಯಗಳ ಹೇಳಿಕೆಯನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ನಮಗಿಲ್ಲಿ ನಕ್ಷೆಯನ್ನು ಬಿಡಿಸಿ ನಿರ್ದೇಶಾಂಕಗಳನ್ನು, ಇಲ್ಲಿ ಕೊಟ್ಟಿರೋ 4 ನಿರ್ದೇಶಾಂಕಗಳನ್ನು ನಾವು ಗುರುತಿಸಬೇಕಾಗುತ್ತೆ ಮಕ್ಕಳ. ಮೊದಲನೇ ಚತುರ್ಥಾಂಕ ಪ್ಲಸ್ ಪ್ಲಸ್, ಎರಡನೇದು ಮೈನಸ್ ಪ್ಲಸ್ ಆಗಿರ್ತದೆ, ಮೂರನೇದು ಮೈನಸ್ ಮೈನಸ್, ನಾಲ್ಕನೇದು ಪ್ಲಸ್ ಮೈನಸ್ ಆಗಿರ್ತದೆ. 29ನೇ ಪ್ರಶ್ನೆ, ಒಂದು ವಜ್ರಾಕೃತಿಯಲ್ಲಿರುವ ಜಮೀನಿನ ಸುತ್ತಳತೆಯು 400 ಮೀಟರ್ ಆದರೆ ಅದರ 160 ಮೀಟರ್ ಉದ್ದವಿರುವ ಒಂದು ಕರ್ಣವು ಜಮೀನನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಂಗಡಿಸಿದೆ. ಪ್ರತಿ ತ್ರಿಭುಜಾಕಾರದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಥವಾ ಒಂದು ತ್ರಿಭುಜದ ಬಾಹುಗಳ ಅನುಪಾತ 3:5:7 ಆಗಿದೆ. ಅದರ ಸುತ್ತಳತೆ 300 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ನೀವಿಲ್ಲಿ 3x + 5x + 7, ಸೊ ಟೋಟಲ್ ಆಗಿ 3 + 5 + 7 ಅಂತ ಹೇಳಿ ತೆಗೆದುಕೊಂಡು, ಸೊ ನೀವು ಆ್ಯಡ್ ಮಾಡಿದ್ರೆ 15 ಬರ್ತದೆ ಮಕ್ಕಳ ಅನುಪಾತಗಳು. ಸೊ ಟೋಟಲ್ ಎಸ್ ನಮಗೆ 15 ಬರ್ತದೆ. ಹಾಗಾಗಿ ನಾವು ಅದನ್ನು ಅನುಪಾತವನ್ನು ತೆಗೆದುಕೊಂಡು 15x ಬರ್ತದೆ. ಸೊ ಟೋಟಲ್ ನಮಗೆ ಇಲ್ಲಿ ಹೆರಾನ್ಸ್ ಸೂತ್ರವನ್ನು ನೀವು ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. 30ನೇದು 21 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ವಕ್ರತಾ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್, ತ್ರಿಭುಜ ABC ಯಲ್ಲಿ AC ಮತ್ತು ABಗಳಿಗೆ ಎಳೆದ ಎತ್ತರಗಳು ಕ್ರಮವಾಗಿ BE ಮತ್ತು CFಗಳಾಗಿದ್ದು ಸಮವಾಗಿವೆ. ಮೊದಲನೇದು ತ್ರಿಭುಜ ABE ಸರ್ವಸಮ ತ್ರಿಭುಜ ACF ಮತ್ತು AC ಸಮ AB ಆದಾಗ ತ್ರಿಭುಜ ABC ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ. ನೆಕ್ಸ್ಟ್, ಯೂಕ್ಲಿಡನ 3 ಆಧಾರ ಪ್ರತಿಜ್ಞೆ ಕೇಳಿದ್ದಾರೆ. ನೆಕ್ಸ್ಟ್, 2x + y = 5 ಈ ರೇಖಾತ್ಮಕ ಸಮೀಕರಣಕ್ಕೆ 3 ಪರಿಹಾರಗಳನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ ಮಕ್ಕಳ. ನೆಕ್ಸ್ಟ್, 5th ಮೇನ್, ಇಲ್ಲಿ 4 ಅಂಕದ ಪ್ರಶ್ನೆಗಳು ಬರ್ತದೆ. ಸೊ ಇಲ್ಲಿ ನಮಗೆ ನಮಗೆ ಒಂದು ಪ್ರಮೇಯವನ್ನು ಕೇಳಿದ್ದಾರೆ. ವೃತ್ತದ ಒಂದೇ ಕಂಸದ ಮೇಲೆ ಇರುವ ಕೇಂದ್ರ ಕೋನ ಮತ್ತು ಪರಿಧಿ ಕೋನದ ಸಂಬಂಧದ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಲಿಕ್ಕೆ. ನೆಕ್ಸ್ಟ್, ತ್ರಿಭುಜ ABCD ಒಂದು ಆಯತ. AB, BC, CD ಮತ್ತು DA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ P, Q, R ಮತ್ತು S ಆಗಿವೆ. ABCD ಒಂದು ವಜ್ರಾಕೃತಿ ಎಂದು ತೋರಿಸಿ. ಅಥವಾ ABCD ಒಂದು ವಜ್ರಾಕೃತಿ, AB, BC, CD ಮತ್ತು DA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ P, Q, R ಮತ್ತು S ಆಗಿವೆ. ಸೊ ಇಲ್ಲಿ ABCD ಒಂದು ಆಯತ ಎಂದು ತೋರಿಸಿ. ನೆಕ್ಸ್ಟ್, ಒಂದು ಕಾಲೋನಿಯಲ್ಲಿ 20 ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಉದ್ಯಾನವನವಿದೆ. ಅಂಕುರ, ಸೈಯದ್, ಡೇವಿಡ್ ಎಂಬ 3 ಹುಡುಗರು ಈ ಉದ್ಯಾನವನದ ಅಂಚಿನಲ್ಲಿ ಸಮದೂರದಲ್ಲಿ ಕುಳಿತಿರುತ್ತಾರೆ. ಪ್ರತಿಯೊಬ್ಬರಲ್ಲಿಯೂ ಪರಸ್ಪರ ಮಾತನಾಡಲು ಆಟಿಕೆಯ ಟೆಲಿಫೋನ್ ಇದೆ. ಪ್ರತಿ ಟೆಲಿಫೋನ್ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್, ಇಲ್ಲಿ ಈ ದತ್ತಾಂಶಕ್ಕೆ ಬಹುಭುಜಾಕೃತಿಯನ್ನು ರಚಿಸಿರಿ ಅಂತ ಹೇಳಿಕೊಟ್ಟಿದ್ದಾರೆ ಮಕ್ಕಳ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗಿಲ್ಲಿ ಒಂದು 5 ಅಂಕದ ಪ್ರಶ್ನೆ ಕೇಳಿದರೆ. ಪಾದದ ತ್ರಿಜ್ಯ 14 ಸೆಂಟಿಮೀಟರ್, ಎತ್ತರ 48 ಸೆಂಟಿಮೀಟರ್ ಇರುವಂತಹ ನೇರ ಪಾದ ಶಂಕುವಿನ ಹೊರೆ ಎತ್ತರ, ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ, ಇದಿಷ್ಟನ್ನು ಸಹ ನೀವು ಕಂಡುಹಿಡಿಬೇಕು. ಸೊ ಕಂಡುಹಿಡಿಬೇಕು ಅಂದರೆ ಸೂತ್ರ ಒಂದು ಗೊತ್ತಿದ್ರೆ ಸಾಕು. ಯಾಕೆಂದರೆ ಈಸಿಯಾಗಿ ತ್ರಿಜ್ಯ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ನಾವು ಓರೆ ಎತ್ತರ L ಕಂಡುಹಿಡ್ಕೊಂಡ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ, ಸೊ ಸೂತ್ರ ಬಳಸಿ ಕಂಡುಹಿಡ್ಕೋಬೋದು. ಸೊ ಹಾಗಾಗಿ ಇದೊಂದು ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇದೇ ರೀತಿ ನಾನು ಇನ್ನೂ 1-2-3 ಪ್ರಶ್ನೆ ಪತ್ರಿಕೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.